ಮಾರ್ನಿಂಗ್ ಎವ್ರಿವಾನ್, ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾವು ಒಂದು ವೀಡಿಯೋ ಮಾಡ್ತಾಯಿದ್ದೀವಿ. ನಾವು ಬೇರೆ ಪ್ಲೇಸ್ ಕಡೆ ಬಂದಿದ್ದೀವಿ. ಎಲ್ಲಪ್ಪ ಅಂತಂತಂದರೆ ಹೇಳ್ತಾ ಹೋಗ್ತೀನಿ, ಹೇಳಲ್ಲ, ತೋರಿಸ್ತೀನಿ, ನೀವು ಗೆಸ್ ಮಾಡಿ ಎಲ್ಲಿ ಅಂತ. ನೋಡಿ, ಸನ್ ಕಿಸ್ ಮಾಡಿಸ್ಕೊತಾ ಇದ್ದೀನಿ. ಸನ್ ಕಿಸ್. ಸೂರ್ಯ ಬರೋದೇ ದೊಡ್ಡ ವಿಷಯ. ಇವತ್ತು ಫುಲ್ ಸನ್ನಿ ಐತಿ. ನಾವು ಇಲ್ಲಿ ಬಂದು ಪಾಪ ಸಣ್ಣ ಹೊರಗಡೆ ಬಂದವನೆ. ನಾಳೆನೂ ಸನ್ನಿ ಐತಿ. ಸೊ ವಿ ಆರ್ ಲಕ್ಕಿ. ಸೊ ಯಾರಿಗೆಲ್ಲ ಹಿಂಗಾಗುತ್ತೆ ಹೇಳಿದ್ವಿ. ಎಲ್ಲರೂ ಭಾಳ ಇವತ್ತು ನಾಳೆ ಫಂಕ್ಷನ್ ಐತಪ್ಪ, ನಾವು ಭಾಳ ಚೆಂದ ಕಾಣಬೇಕು ಅಂತ ಅಂದ್ಕೊಂಡಿರ್ತೀವಿ. ಸೊ ಚೆಂದ ರೆಡಿಯಾಗಿ ಚೆಂದ ಇದು ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಆಗಲ್ಲ. ಯಾಕೆ ಹೇಳ್ರಿ? ಹಿಂಗಾಗಿದೆ ನೋಡಿ ಬಿಗ್ ಬಾಸ್. ಇಷ್ಟು ದಿನ ಆಯಿತು, ಹೋಗ್ತಾನೇ ಇಲ್ಲ. ಹೋಗ್ರಪ್ಪ ಅಂತ ಹೇಳ್ತಾ ಇದ್ದೀನಿ, ಹೋಗ್ತಾನೇ ಇಲ್ಲ. ಏನಪ್ಪ ಮಾಡೋದು? ಮೇಕಪ್ ಮಾಡಿ ಕವರ್ ಮಾಡ್ಕೋಬೇಕು ಅಂದ್ರೆ ಚೆಂದ ಕಾಣಲ್ಲ ಅವೆಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಫೇವ್ರೇಟ್. ಸೊ ಏನಿರ್ಬೋದು ಹೇಳಿ, ಯಾವುದಿರ್ಬೋದು ಹೇಳಿ. ಗಾಯ್ಸ್, ಜಸ್ಟ್ ರೀಚ್ ಆಗಿದ್ದೀವಿ ನಾವು. ಆ್ಯಕ್ಚುಲಿ ನಿನ್ನೆ ನೈಟು ಎಷ್ಟು ಗಂಟೆಗೆ ಅಂತಂತಂದರೆ 1:50 ಇತ್ತು. ಸೊ ಅದನ್ನು ತಗೊಂಡು ಆ ಟ್ರೈನ್ ತೊಗೊಂಡು ಇವಾಗ ರೀಚ್ ಆಗಿದ್ದೀವಿ. ನನಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ. ಸಿ ಅಗು, ಸೇ ಹಾಯ್. ಎಸ್. ಸೊ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ 2018 ನಾನು ಫಸ್ಟ್ ಇಲ್ಲಿ ಬಂದಿರೋದು. ಮದುವೆ ಆದಮೇಲೆ ನಾವು ಇಲ್ಲೇ ಶಿಫ್ಟ್ ಆಗಿದ್ದು. ಶ್ರೀನಿ ಇಲ್ಲೇ ವರ್ಕ್ ಮಾಡ್ತಾಯಿದ್ರು. ಇವಾಗ ಮತ್ತೆ 2025. ಸೊ ನನಗೆ ಇಷ್ಟು ಖುಷಿ ಆಗ್ತಾಯಿದೆ, ಶ್ರೀನಿಗೂ ಇಷ್ಟು ಖುಷಿ ಆಗ್ತಾಯಿದೆ. ಅದೇ ಎದಕ್ಕೆ ಜಾಸ್ತಿ ಖುಷಿ ಅಂತಂದರೆ ಫಸ್ಟ್ ಕಂಟ್ರಿ. ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲೆಲ್ಲ ವಾಕ್ ಮಾಡಿದ್ದೀವಿ ನಾವು, ಫುಲ್ಲು ನೋಡಿದ್ದೀವಿ ಇದನ್ನೆಲ್ಲ. ಮತ್ತೆ ಅಲ್ಲೇ ಬರ್ತಾಯಿದ್ದೀವಿ, ಅದು ನನ್ನ ಮಗನ ಜೊತೆಗೆ. ಸಿ ನಾವಿಬ್ಬರೇ ಇದ್ವಿ, ಇವಾಗ ನಾವು 3. ಇಲ್ಲೆಲ್ಲ ಬೋಟ್ಸ್ ಇದೆ ನೋಡಿ, ಕೆನಲ್ ಟೂರ್ಸು. ಇವತ್ತು ಈವ್ನಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಇದೆ, ಅಗಸ್ತ್ಯಗೊಮ್ಮೆ ತೋರ್ಸಕ್ಕಂತೇಳಿ. ಸೊ ಇಲ್ಲೆಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ಇವತ್ತು ನೈಟ್ ಇರುತ್ತೆ, ನೈಟ್ ಬರ್ತೀವಿ. ಸೊ ಆವಾಗೊಮ್ಮೆ ತೋರಿಸ್ತೀನಿ ನಾನು. ಇದೆಲ್ಲ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ, ಇಲ್ಲೇ ನಾವು ಯಾವಾಗ ನೋಡಿದ್ರು ಇಲ್ಲೇ ಬಿದ್ದಿರ್ತಿದ್ವಿ, ಇಲ್ಲೇ ಓಡಾಡೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕ್ರಿಸ್ಮಸ್ ಬರ್ತಾ ಇದೆ ಅಲ್ಲ, ಇಟ್ಸ್ ಸೋ ಗುಡ್. ಇದು ನೋಡಿ, ಇದು ಸೈಕಲ್ಗೆ ಅಂತಿರೋದು. ಇಲ್ಲಿ ಹಾಗೆ ಸೈಕಲ್ಗೋಸ್ಕರ ಅಂತೇಳಿ ಸಪ್ರೇಟ್ ರೂಟು ನಾನು ಬೇರೆ ಎಲ್ಲೂ ನೋಡೇ ಇಲ್ಲ. ಇಲ್ಲಿ ಪರ್ಟಿಕ್ಯುಲರಾಗಿ ಸೈಕಲ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಸೈಕಲ್ ಇದ್ದವರಿಗೆ ಅವ್ರಿಗೆ ಒಂದು ಸಪ್ರೇಟ್ ಪಾತ್ ಇದೆ. ಆಮೇಲೆ ಸೇಫ್ ಕೂಡ, ಭಯ ಆಗಲ್ಲ. ಸೊ ಇದು ಇಲ್ಲಿಂದ ಫೇಮಸ್ಸು ಆಲ್ಬರ್ಟ್ ಹೈನ್. ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಜರ್ಮನಿಯಲ್ಲಿ ಯಾವುದೋ ಲಿಡ್ಲ್. ಅಲ್ಲೊಡಿ ಕೆಸಿನೋ ಇದೆ. ಅಲ್ಲಿ ಮುಂದೆ ಪ್ರೈಮರ್ ಕಾಣ್ತಿರ್ಬೇಕು, ಬ್ಲೂ ಕಲರಲ್ಲಿ. ಅಪ್ಪ, ನಾನು ಇಷ್ಟು ಓಡಾಡಿದ್ದೀನಿ. ಇದೆ ನೋಡಿ ಡ್ಯಾಮ್ ಸ್ಕ್ವಯರ್, ಫೇಮಸ್ ಇಲ್ಲಿ ಆ್ಯಕ್ಚುಲಿ. ಇಷ್ಟು ವರ್ಷ ಆದಮೇಲೆ ನೋಡಕತ್ತೀನಿ ಅಂತಲೇ ಖುಷಿ ಆಗತ್ತೆ. ಆ್ಯಕ್ಚುಲಿ ನೆದರ್ಲ್ಯಾಂಡ್ಸಲ್ಲಿ ಚೀಸ್ ಫೇಮಸ್ ಇದೆ. ಇದಕ್ಕೆ ಸಿಟಿ ಆಫ್ ಕೆನಾಲ್ಸ್ ಅಂತ ಕರೀತಾರೆ. ಇಷ್ಟೊಂದು ಕೆನಾಲ್ಸ್ ಇದೆ ಇಲ್ಲಿ ಅಂದರೆ. ಓಣಿಗೊಂದೊಂದು ಕೆನಾಲ್ಸ್ ಇದೆ. ಅದೊಂದು ಬೆಸ್ಟ್ ಪಾರ್ಟ್ ನನಗೆ. ಆ್ಯಕ್ಚುಲಿ ಇವಾಗ ನಾನು ಜರ್ಮನಿಯಲ್ಲಿ ಇದ್ದೀನಿ ಅಲ್ವಾ, ಜರ್ಮನಿ ಅಂದರೆ ಮನ್ಹ್ಯಾಮಲ್ಲಿರೋದು. ಅಲ್ಲಿಗೆ ಈ ಕಡೆ ಕಂಪೇರ್ ಮಾಡಿದರೆ ಏನಂತಂದರೆ ಕೆನಾಲ್ಸ್ ತುಂಬ ಇರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ಬೋಟಿಂಗ್ ಹೋಗ್ಬೋದು, ಅಂಥದ್ದೆಲ್ಲ ಆಪ್ಷನ್ಸ್ ಭಾಳ ಇದೆ ಇಲ್ಲಿ. ಆಮೇಲೆ ಸುಮ್ಮನೆ ಕೆನಾಲ್ ಸೈಡ್ ಕೂತ್ಕೊಂಡು ಮಾತಾಡೋದಾಗಲಿ ಇಂಥದ್ದೆಲ್ಲ ಮಾಡ್ಬೋದು. ಅಂದರೆ ಟೈಮ್ ಸ್ಪೆಂಡ್ ಮಾಡ್ಬೋದು ಪಾರ್ಟ್ನರ್ಸ್ ಎಲ್ಲರೂ, ಇಲ್ಲ ಮಕ್ಕಳ ಜೊತೆ ಆಗಲಿ ಏನಾರಾಗಲಿ. ಅದು ಒಂದು ನನಗೆ ಚೆನ್ನಾಗಿ ಅನಿಸೋದು. ಆಮೇಲೆ ಸೈಕ್ಲಿಂಗ್ ಅಂದರೆ ಇಲ್ಲಿ ಜಾಸ್ತಿ ಸೈಕಲ್ಸೇ ಯೂಸ್ ಮಾಡ್ತಾರೆ ಎಲ್ಲರೂ. ಸೈಕ್ಲಿಂಗ್ ಆಮ್ಸ್ಟರ್ಡಮಲ್ಲಿ, ನೆದರ್ಲ್ಯಾಂಡ್ಸಲ್ಲಿ ಎಷ್ಟು ಯೂಸ್ ಮಾಡ್ತಾರೆ, ಇಲ್ಲಿ ಬೇರೆ ಯಾವುದೇ ಕಂಟ್ರಿಯಲ್ಲಿ ಯೂಸೇ ಮಾಡೋದಿಲ್ಲ. ಅದಕ್ಕೋಸ್ಕರ ಸಪ್ರೇಟ್ ವೇ ಇದೆ. ಆಮೇಲೆ ಇಷ್ಟು ಸೇಫ್ ಇದೆ, ಅದು ಒಂದು. ಆಮೇಲೆ ಆಬ್ವಿಯಸ್ಲಿ ಸ್ವಲ್ಪ ನಾವು ಆಮ್ಸ್ಟರ್ಡಮಲ್ಲಿ ಇದ್ರಿಂದ, ಇವಾಗ ಮನ್ಹ್ಯಾಮ್ ಇಲ್ಲದ್ರೆ ಸ್ವಲ್ಪ ಚಿಕ್ಕ ಸಿಟಿ, ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಆಪ್ಷನ್ಸ್ ಭಾಳ ಇಲ್ಲಿ, ತಿನ್ನೋದಕ್ಕಾಗಲಿ ಎಲ್ಲದಕ್ಕಾಗಲಿ. ನಂಗೆ ಭಾರಿ ಖುಷಿ ಆಗ್ತದೆ ಆ್ಯಕ್ಚುಲಿ. ಇವತ್ತು ಸನ್ ಬೇರೆ ಬಂದಿದೆ. ಇವತ್ತು ಸನ್ನಿ ಇದೆ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಆಮ್ಸ್ಟರ್ಡಮ್ ಸೆಂಟ್ರಲ್ ಸ್ಟೇಷನ್. ಇದು ಮೇನ್ ಸೆಂಟ್ರಲ್. ಎಲ್ಲ ಶಾಪ್ಸು ಎಲ್ಲ ಇರೋದಿಲ್ಲೇ. ಚೆನ್ನಾಗಿದೆ. ನೈಟ್ ಆ್ಯಕ್ಚುಲಿ ಶವರ್ ಇದೆ, ಅದಕ್ಕೋಸ್ಕರ ಅಂತ ಒಂದು ಫಂಕ್ಷನ್ ಇಟ್ಟಿದ್ದಾರೆ.
ಹೇಗಿದ್ದು ಜರ್ಮನಿಯಲ್ಲೇ ಇದೀವಲ್ಲ, ಇಲ್ಲಿಂದ ಒಂದು ನೈಟ್ ಜರ್ನಿ ಅಂದ್ಕೊಳ್ಳಿ. ಅದಕ್ಕೋಸ್ಕರ ಅಂಥೇಳಿ ತುಂಬ ವರ್ಷ ಆಯಿತು ಮೀಟಾಗಿ. ಹಿಂಗೆ ಏನಾದರೂ ಒಂದು ಫಂಕ್ಷನ್ ಇದ್ದಾಗೆ ಮೀಟ್ ಆಗಬೇಕು. ಸೊ ಅದೇ ಪ್ಲ್ಯಾನ್ ಹಾಕೊಂಡು ಬಂದಿದ್ದೀವಿ. ಆಮ್ಸ್ಟರ್ಡಮು ನೋಡ್ದಂಗೆ ಆಗುತ್ತೆ, ಅವ್ರನ್ನ ಮೀಟ್ ಆದಂಗೆ ಆಗುತ್ತೆ ಅಂತ. ಮತ್ತು ನಾಳೆ ನೈಟ್ ಬಿಡಬೇಕು ಇಲ್ಲಿಂದ, 2 ದಿನಕ್ಕೋಸ್ಕರ ಅಂತ ಬಂದಿದ್ದೀವಿ. ಹೆವಿ ಕಾಸ್ಟ್ಲಿ ಮರಾಯ, ಹೆವಿ ಕಾಸ್ಟ್ಲಿ ಇದೆ. ಇವಾಗಂತೂ ಅದು ರಷ್ಯಾ ವಾರದಾಗಿಂದ ಎಲ್ಲದ್ರದ್ದು ಪ್ರೈಸು ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಇವಾಗ ಅಲ್ಲಿಂದ ಇಲ್ಲಿಗೆ ಬರೋಕ್ಕೂ 8,000 9,000 ಅಂದ ತಕ್ಷಣ ನಾವು ತುಂಬ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಅದು ಒಂದು ಪ್ರಾಬ್ಲಮ್ಮು. ಆಮೇಲೆ ಸ್ಟೇದಂತರೂ ಅದಕ್ಕಿಂತ ಹೆವಿ. ನಾವು ಒಂದು ನೈಟಿಗೆ ನೋಡಿದ್ರೆ 300, ಇಲ್ಲೇ ಸೆಂಟ್ರಲಲ್ಲಿ ಇರಬೇಕಂದ್ರೆ 300 ಹೀಗೆಲ್ಲ ಇದೆ. 200 ಅಂದ್ರೂ ಎಷ್ಟಾಯ್ತು, 20,000 ಕೊಟ್ಟು ಇರೋದು. ಅದೊಂದು ಟಾರ್ಚರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ನಾವು ನಮ್ಮ ಫ್ರೆಂಡ್ ಇದ್ದಾರೆ ಅಂತ ಅವ್ರ ಮನೇಲೇ ಇರ್ತಾಯಿದ್ದೀವಿ ಒಂದು ನೈಟ್. ಅದ್ರದ್ದೇನು ನಮ್ಗೆ ಪ್ರಾಬ್ಲಮ್ ಇಲ್ಲ, ನಮ್ಮ ಮನೆ ಇದ್ದಂಗೆ ಅದು. ಗೈಸ್ ನೋಡಿ, ಇದು ಆ್ಯಕ್ಚುಲಿ ಆಮ್ಸ್ಟರ್ಡಮ್. ನೈಟಲ್ಲಿ ಹಿಂಗಿರುತ್ತೆ. ಆ್ಯಕ್ಚುಲಿ ನಿನ್ನೆ ಬಂದಿದ್ವಿ, ಬಟ್ ನೈಟ್ ಬರೋದಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಲೇಟಾಗೋಯಿತು. ಸೊ ಇವತ್ತು ಬಂದಿದ್ವಿ. ಇಲ್ಲಿ ನೋಡಿ, ಕೆನಲ್ ರೈಡ್ ಇದೆ, 1 hour ಗೈಡೆಡ್ ಬೋಟ್ ಟೂರ್. 14 euros ಅಡಲ್ಟ್ಗೆ, ಚಿಲ್ಡ್ರನಿಗೆ 10 euros ಅಂತೆ. ಸೊ ಫುಲ್ ಇವಾಗ ಹೆಂಗಿದ್ರು ಕ್ರಿಸ್ಮಸ್ ಸ್ಟಾರ್ಟ್ ಆಗ್ತಾಯಿದೆ ಅಲ್ವಾ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಾವು ಬೋಟಿಂಗ್ಸ್ ಹೋಗ್ಬೇಕಂತ ಮಾಡಿದ್ವಿ, ಇನ್ನೂ ಅಷ್ಟೊಂದು ಲೈಟಿಂಗ್ಸ್ ಇಲ್ಲ. ಸಖತ್ತಾಗಿ ಕಾಣುತ್ತೆ ನೀರು, ಬೋಟು, ನೈಸ್ ಅಲ್ವಾ. ಸಖತ್ತಾಗಿದೆ. ಫುಲ್ಲು ಸ್ಟಾರ್ಟ್ ಇಲ್ಲಿಂದ ಹಿಡಿದು ಎಂಡ್ ತನಕ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಫೇಮಸ್ ನೋಡಿ, ಫ್ರೆಂಚ್ ಫ್ರೈಸಿಗೋಸ್ಕರ ಇದು ಹೆಂಗೆ ಕ್ಯೂ ನಿಂತವ್ರೆ. ಇದು ನೋಡಿ, ಇದು ಪ್ರೈಮಾರ್ಕು ನೋಡು, ಇದು ಪ್ರೈಮಾರ್ಕು. ನಾನು ನೆದರ್ಲ್ಯಾಂಡ್ಸ್ನಾಗ ಇರಬೇಕಾದಾಗ ಇಲ್ಲಿ ಇಷ್ಟು ಸರಿ ಬಂದಿದ್ದೀನಿ ಅಂದರೆ ಇವಾಗಲೇ 7 years ಆಯಿತು. ನಾವು ಮತ್ತು 7 years ಆದಮೇಲೆ ಈ ಪ್ಲೇಸಿಗೆ ವಿಸಿಟ್ ಕೊಡೋಕತ್ತೀವಿ. ಅದು ಈ ಶಾಪಿಗೆ ಜಗ್ಗಿ ಸರಿ ಬಂದಿಲ್ಲ. ಈ ಶಾಪಿಗೆ ಅರೇಂಜ್ ಮಾಡಿದರೆ ಚೆನ್ನಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಹೊರಗಡೆಯಿಂದ. ಫುಲ್ ಲೈಟಿಂಗ್ಸ್ ಹಾಕಿ ಗಿಫ್ಟ್ ಎಲ್ಲ ಇನ್ನು ಸಖತ್ತಾಗಿ ಕಾಣ್ತಾ ಇದೆಲ್ಲ. ಮಸ್ತ್ ಮಾಡ್ಯಾರ ಇದನ್ನಂದ್ರು. ಮಕ್ಕಳಿಗೂ ನೋಡಿ ಎಷ್ಟು ಚೆನ್ನಾಗಿ ಗೊಂಬೆ ಎಲ್ಲ ಇದೆ, ನೋಡೋಕೆ ಎಷ್ಟು ಅಟ್ರಾಕ್ಟಿವ್ ಅನ್ನಿಸ್ತದೆ. ಫುಲ್ ಅದೇ ಇದು. ಎಸ್, ದಿಸ್ ಇಸ್ ಡ್ಯಾನ್ಸ್ ಸ್ಕ್ವೇರ್, ಆಮ್ಸ್ಟರ್ಡಮ್. ಸ್ಟ್ರೀಟು ಫುಲ್ಲು ಲೈಟಿಂಗ್ಸು. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಮಾಡಿದ್ದಾರೆ. ಇದು ಬಿಲೀವ್ ಇಟ್ ಆರ್ ನಾಟ್ ಅಂತ. ಇದು ಆ್ಯಕ್ಚುಲಿ ನಾವು ಹೋಗಿದ್ವಿ, ಒಳಗಡೆ ಏನು ಹೋಗೋದಿಲ್ಲ, ಜಸ್ಟ್ ಅಗಸ್ತ್ಯಾಗಿ ತೋರಿಸ್ತೀವಿ. ಅವ್ನು ಎದ್ದು ನಿಂದಿರೋದು, ಕುತ್ಕೊಳ್ಳೋದು, ಕಾಲದ ತಲೆ ಅಳ್ಳಾಡಿಸ್ತಾನೆ. ಒಂದು ಹೈಟ್ ನೋಡಿ ಅವನು. ಈ ಅಪ್ಪನ ವೀಡಿಯೋ ಮಾಡೋಕ್ಕೆ ಎಷ್ಟೊತ್ತಾಯಿತು. ಕುಂತವನು ಎದ್ದೇಳ್ತಾನೆ ಯಾವಾಗ ನಾವು ನೋಡಕತ್ತೀವಿ. ಎದ್ದೇಳವಲ್ಲ, ಎದ್ದ ಇದು ಬಿಲೀವ್ ಇಟ್ ಆರ್ ನಾಟ್ ಅಂತ ಇದೆ ಆಮ್ಸ್ಟರ್ಡಮಲ್ಲಿ. ನೋಡಿ ಇದು ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಿದೆ. ಎಲ್ಲರೂ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ. ಅಗಸ್ತ್ಯಾಗಿ ಹೇಳಿದರೆ ಅಗಸ್ತ್ಯ ಕೇಳ್ತಾನೆ ಇಲ್ಲ.
ಫೇಮಸ್ ಅವೆಲ್ಲ ಕಟ್ಟಿಗೆಯಿಂದ ಮಾಡಿರೋದು ಅವು ಶೂಸು ನೋಡಿ. ಸ್ಟ್ರೀಟ್ ಒಂದೊಂದು ಸ್ಟ್ರೀಟ್ ಹೆಸರು ಬರೆದು ಅಲ್ಲೆಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ. ನಮ್ಮಲ್ಲಿ ಚೂರು ಫುಲ್ ಫೇಮಸ್ಸು. ಇದು ಆ್ಯಕ್ಚುಲಿ ಫೇಮಸ್ ಪ್ಲೇಸ್ ಇಲ್ಲಿ. ಇವಾಗೇನು ತಿಂದಿಲ್ಲ, ಯೂಶ್ವಲಿ ನಾವು ತಿಂತೀವಿ ಇಲ್ಲಿ, ಬಟ್ ಫೇಮಸ್ ಪ್ಲೇಸ್ ನೋಡಿ. ನಾವೆಲ್ಲಿ ಬಂದಿದ್ದೀವಿ, ವಾಕ್ ಟು ಗೋ. ಎಲ್ಲ ಸಿಗುತ್ತೆ, ಯಾವ್ದು ಬೇಕಾದ್ರೂ ತೊಗೊಂಡು ತಿನ್ಬೋದು.